ವಿಶೇಷ ಏನಂತ ಆಮೇಲೆ ಹೇಳ್ತೀನಿ. ಮೊದಲು ಪ್ರಸಾದ ತಗೋಪ್ಪ. ಇವತ್ತು ವಿಶೇಷ ಏನು ಗೊತ್ತಾ? ಇವತ್ತು ಡೆಲ್ಲಿಯಿಂದ ನನ್ನ ಪತಿದೇವರು ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅವರಿಗೋಸ್ಕರ ಪೂಜೆ ಪುನಸ್ಕಾರ ಅಂತ ಮಾಡ್ತಾ ಇದ್ದೀನಿ. ಅದರಲ್ಲಿ ಊಟ ನಿದ್ರೆ ನೀರು ಯಾವುದು ಬೇಡಪ್ಪ, ಅವರಿಗೋಸ್ಕರವಾಗಿ ಕಾಯ್ತಾ ಇದ್ದೀನಿ. ನೋಡಮ್ಮ, ಪರ ಊರಿಗೆ ಹೋದವರ ವಿಷಯ ದೇವರೇ ಬಲ್ಲನಂತೆ. ಅದು ನಿನ್ನ ಗಂಡ ಯುದ್ಧಕ್ಕೆ ಹೋದವನು, ಇವತ್ತೇ ಬರುತ್ತಾನೆಂದು ಅದೇನು ಗ್ಯಾರಂಟಿ? ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆಗಬಹುದು. ಇಲ್ಲಪ್ಪ, ಖಂಡಿತವಾಗ್ಲು ಅವರು ಇವತ್ತು ಬಂದೇ ಬರ್ತಾರೆ ಎಂಬ ನಂಬಿಕೆ ನನಗಿದೆ. ಅದಕ್ಕೋಸ್ಕರವಾಗಿ ಊಟ ನಿದ್ರೆ ನೀರು ಯಾವುದು ಬೇಡಪ್ಪ, ಯಾವುದು ಬೇಡ. ಅಕ್ಕ, ಅದು ಇಲ್ಲಿ ನೋಡು, ಸುಭಾಷ್ ಬಂದೇ ಬಿಟ್ರು. ಬನ್ನಿ ಸುಭಾಷ್, ಈಗ ಬಂದ್ರ ನೋಡಿ. ನಿಮಗೋಸ್ಕರವಾಗಿ ನೀವು ಬರುತ್ತೀರಿ ಅಂತ ನಿಮ್ಮ ದಾರಿಯನ್ನು ಕಾಯ್ತಾ ಪೂಜೆ ಮಾಡ್ತಾ ಇದೆ. ಮೊದಲು ಪ್ರಸಾದ ತೆಗೆದುಕೊಳ್ಳಿ. ಯಾವ ಸಂತೋಷಕ್ಕಾಗಿ ಈ ಪ್ರಸಾದವನ್ನು ಸ್ವೀಕರಿಸಿರಿ. ಇದೇನಿದು ಸುಭಾಷ್, ಇದೇ ರೀತಿ ಮಾತಾಡ್ತಾ ಇದ್ದೀರಾ? ನೀವು ಮನೆಗೆ ಬಂದಿರುವ ಸಂತೋಷಕ್ಕಾಗಿ ಪ್ರಸಾದ ಕೊಡ್ತಾ ಇದ್ದೆ. ಅವರು ನನ್ನವರು ಬಂದಿರ್ಬೇ. ಓಹೋ, ಹೊರಗಡೆ ನಿಂತಿರ್ಬೇಕು. ಯಾಕೆಂದ್ರೆ ನಮ್ಮ ದೇಶ ಯುದ್ಧದಲ್ಲಿ ಗೆದ್ದಿದೆ. ಯುದ್ಧದಲ್ಲಿ ಗೆದ್ದ ನಾನೇ ವೀರ ಅಂತ ಹೇಳಿಕೊಳ್ಳಬೇಕು. ಹೊರಗಡೆ ಬಾಗಿಲಿನಲ್ಲಿ ನಿಂತಿರ್ಬೇಕು. ಆ ಆಸೆ ಏನು ಗೊತ್ತಾ? ನಾನೇ ಅವರಿಗೆ ಆರತಿಯನ್ನು ಮಾಡಿ ಅವರನ್ನು ಒಳಗೆ ಕರೀಕೊಳ್ಬೇಕೆಂಬ ಆಸೆ ಅವರಿಗೆ. ಅದ್ ಸರಿ, ಮೊದಲು ನೀನು ಪ್ರಸಾದ ತೆಗೆದುಕೋ. ನಿಮ್ಮ ಸಾಹೇಬ್ರನ್ನ ಆಮೇಲೆ ಹೋಗಿ ನಾನು ಬರಮಾಡಿಕೊಳ್ತೀನಿ. ಏನಿದೆ ಸುಭಾಷ್, ನಾನು ಇಷ್ಟು ಮಾತಾಡಿದ ಕೂಡ ಮೌನವಾಗಿ ನಿಂತಿದ್ದೀರಲ್ಲ, ಯಾಕೆ? ಏನಾಯ್ತು? ನನ್ನ ಮೌನದ ಆಘಾತ ನಿಮಗೆ ಅರ್ಥವಾಗಲಾರದಮ್ಮ. ನಾನು ನಿಮಗೆ ಏನ್ ಹೇಳಬೇಕು ತಿಳಿಯದಾಗಿದೆ. ಅತ್ತಿಗೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ತೀನಿ ಅಂತ ಮಾತು ಕೊಡ್ತೀರಾ? ಏನು ತಪ್ಪು ಮಾಡಿರುವೆ ಸುಭಾಷ್? ಅಂತದ್ದು ಹೇಳಪ್ಪ, ಏನು ತಪ್ಪು ಮಾಡಿರುವೆ? ಸುಭಾಷ್, ನಿಮ್ಮ ಹೃದಯದಿಂದ ಬರುವ ಮಾತುಗಳು ಯಾಕೋ ತುಂಬಾ ದುಃಖಿತವಾಗಿದೆಯಲ್ಲ. ಯಾಕೆ? ಏನಾಯ್ತು ಅಂತ ಹೇಳಪ್ಪ. ಅತ್ತಿಗೆ, ನೀವು ಎಷ್ಟು ಕನಿಕರದಿಂದ ಹೇಳಿದರೂ ನಿಮ್ಮ ಮಾತು ಕೇಳದೆ ನಾನು ಮಂಜು ಹೊರಟು ಹೋದೆವು. ಏನು ಹೇಳಬೇಕು ತಿಳಿಯದಾಗಿದೆ ಅತ್ತೆ, ತಿಳಿಯದಾಗಿದೆ. ಸುಭಾಷ್, ಯಾಕೆ ನನ್ನ ಮುಂದೆ ಹೇಳುವುದಕ್ಕೆ ನಿಮಗೆ ಇಷ್ಟೊಂದು ಸಂಕೋಚನ? ಏನಾಯ್ತು ಅಂತ ಹೇಳಪ್ಪ. ಅತ್ತಿಗೆ, ಎಲ್ಲವನ್ನು ತೊರೆದು ದೇಶ ಪ್ರೇಮದಲ್ಲಿ ಮಗ್ನನಾಗಿ ಯುದ್ಧ ಮಾಡುತ್ತಿರುವಾಗ ಮಂಜು 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 ಗುಂಡೇಟಿಗೆ ಬಲಿಯಾಗಿ ಸತ್ತು ಹೋದ. ಸುಭಾಷ್, ಏನ್ ಹೇಳ್ತಾ ಇದ್ದೀರಿ ನೀವು? ನೀನು ಹೇಳ್ತಿರೋ ಮಾತು ನಿಜಾನ? ಹೇಳು ಸುಭಾಷ್, ನಿಜ ಹೇಳು. ಇಲ್ಲ, ಸತ್ಯವಾಗಿ ನನ್ನ ಹೆತ್ತವರ ಆಣೆ ಮಾಡಿ ಹೇಳುವೆ ಅತ್ತಿಗೆ. ಮಂಜು ಅಮರನಾಗಿ ಹೋದ. ಮಂಜು ಅಮರನಾದ ಸುದ್ದಿ ಪೇಪರ್ನಲ್ಲಿ ಸಹ ಬಂದಿದೆಯಮ್ಮ. ಇಂದಿಲ್ಲ ನಾಳೆ ಅವನ ಬಟ್ಟೆಗಳೊಂದಿಗೆ ಸರ್ಕಾರದಿಂದ ಸಂದೇಶ ಸಹ ಬರುವುದಮ್ಮ. ಅತ್ತಿಗೆ, ಅತ್ತಿಗೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನನ್ನ ಮಂಜು ಹೆಂಡತಿಯ ಮುಖವನ್ನು ನೋಡಬೇಕು ಅಂತ ಬಂದಿರುವ ನನ್ನ ಮಂಜುವಿನ ಜೀವನವನ್ನೇ ತೆಗೆದುಕೊಂಡು ಬಿಟ್ಟು ಏನೋ ಕುಲಘಾತುಕ. ನನ್ನ ಮಂಜು ಸತ್ತಿಲ್ಲ, ನನ್ನ ಮಂಜು ಸತ್ತಿಲ್ಲ. ಮಂಜು, ನನಗೇನು ಹೇಳಿ ಹೋದ್ರಿ ಮಂಜು ನೀವು? ನನಗೆ ಏನು ಹೇಳಿ ಹೋದ್ರಿ ಮಂಜು ನೀವು? ಶಾಂತಳಾಗಮ್ಮ ಭಾರತಿ, ಶಾಂತಳಾಗು. ನಿನ್ನ ದೈವದಲ್ಲಿ ನೀನಿಷ್ಟೇ ಪಡೆದು ಬಂದ
ಹೇಗೆ ಧೈರ್ಯ ಮಾಡ್ಲಿಯಪ್ಪ ನಾನು, ಹೇಗೆ ಧೈರ್ಯ ಮಾಡ್ಲಿ ನಾನು? ನನ್ನ ಜೀವನದ ಜ್ಯೋತಿ